ನಮ್ಮ ಜೊತೆಗೆ ಈಗ ದೇವೇಗೌಡರ ಅಳಿಯ ಸಂಸದರಾಗಿರುವಂತಹ ಸಿ ಎನ್ ಮಂಜುನಾಥ್ ಅವರಿದ್ದಾರೆ. ಡಾಕ್ಟ್ರೆ ನಮಸ್ತೆ. ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ವಿ, ತುಂಬ ದುಃಖ ಆಗ್ತಾ ಇದೆ. ನಿಮಗೂ ಕೂಡ ದುಃಖ ಭರಿಸುವ ಶಕ್ತಿ ಆ ಭಗವಂತ ನೀಡಲಿ ಅಂತ ಪ್ರಾರ್ಥಿಸ್ತೀವಿ. ಏನು ಹೇಳ್ತೀರಿ ಮಂಜುನಾಥ್ ಸರ್ ಈ ಸಂದರ್ಭದಲ್ಲಿ ಚೆನ್ನಮ್ಮ ಅವರ ಬಗ್ಗೆ? ಯಾಕೆಂದ್ರೆ ಇವತ್ತು ಸುಮಾರು 4:50ಕ್ಕೆ ಅವ್ರದ್ದು ಎಲ್ಲ ವಿಧಿವಶ ಆದ್ರು. ಅಂದ್ರೆ ಕಳೆದ ಸುಮಾರು 1 ವರ್ಷದಿಂದಲೂ ಕೂಡ ಅವ್ರಿಗೆ ಈ ರೀತಿ ಸ್ವಲ್ಪ ಉಸಿರಾಟದ ಸಮಸ್ಯೆ ಬರೋದು ಹೋಗೋದು ಆಗ್ತಾ ಇತ್ತು. ಸೊ 6 ತಿಂಗಳಿಂದ ಕೂಡ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಆಮೇಲೆ ಮನೆಯಲ್ಲೇ ಒಂದು ಮಿನಿ ICU ಮಾಡಿದ್ವಿ. ಆ ಮಿನಿ ICU ನಲ್ಲೇ ಅವ್ರಿಗೆ ನೆಬುಲೈಸೇಷನ್ ಕೊಡೋಂಥದ್ದು ಅಥವಾ ರೆಗ್ಯುಲರ್ ECG ಮಾನಿಟರಿಂಗ್ ಇತ್ತು. ನಂತರ ಬೈಪ್ಯಾಪ್ ಆಕ್ಸಿಜನ್ ಕೊಡೋಂಥದ್ದು, ಫಿಸಿಯೋಥೆರಪಿ ಕೊಡೋಂಥದ್ದೆಲ್ಲ ಆಗ್ತಾ ಇತ್ತು. ಸೊ ಆದ್ರೂ ಅವರು ಲವಲವಿಕೆಯಿಂದನೇ ಇದ್ರು. ಜಸ್ಟ್ ವೀಲ್ ಚೇರ್ ಮೇಲೆ ಕುತ್ಕೊಂಡೇ ಪೂಜೆ ಮಾಡೋರು, ವೀಲ್ ಚೇರ್ ಮೇಲೆ ಕುತ್ಕೊಂಡೇ ಗೌಡ್ರ ಜೊತೆ ಊಟ ಮಾಡೋಂಥದ್ದು, ಬಹಳ ಅಟ್ಯಾಚ್ಮೆಂಟ್ ಅವ್ರಿಗೆ. ಈಗಲೂ ಕೂಡ ಈ ಜಸ್ಟ್ 8-10 ದಿವಸಕ್ಕೆ ಮೊದಲು ಕೂಡ ಅವರು ಗೌಡ್ರ ಇದು ರೂಮ್ಗೆ ಹೋಗಿ ಅಲ್ಲಿ ವೀಲ್ ಚೇರ್ ಹಾಕೊಂಡು ಗೌಡ್ರೆ ಊಟ ಮಾಡಿಸ್ತಾ ಇದ್ರು ಅವ್ರಿಗೆ. ಎಷ್ಟೋ ಸರಿ ಇವರು ಊಟ ಮಾಡ್ತಾ ಇರಲಿಲ್ಲ, ಇವಾಗ ಗೌಡ್ರೆ ಕೈಯಿಂದ ಊಟ ಮಾಡಿಸ್ತಾ ಇದ್ರು. ಸೊ ಹೀಗಾಗಿ ಅಂದ್ರೆ ಅವರ ಆರೋಗ್ಯ ಈಚೆಗೆ ಕಳೆದ 4-5 ದಿವಸದಿಂದ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆದ್ಮೇಲೆ ಇಲ್ಲಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಸೊ ಇವತ್ತು 4:50 ಅಥವಾ 4:53ಕ್ಕೆ ಹೃದಯ ಸ್ಟಾಪ್ ಆಯ್ತು. ಅಲ್ಲಿಗೆ ಡಿಕ್ಲೇರ್ ಮಾಡಿದ್ರು. ಅಂದ್ರೆ ಡಾಕ್ಟ್ರೇ, ಇತ್ತೀಚೆಗೆ ಬರೀ ವಯೋಸಹಜವಾಗಿ ಈ ಥರದ್ದು ಏನಾದರೂ ಸಮಸ್ಯೆ ಕಾಡ್ತಾ ಇತ್ತಾ, ಅಥವಾ ಮುಂಚೆ ಈಗ 2001ರಲ್ಲೇ ಆ ಇನ್ಸಿಡೆಂಟ್ ಆಗಿದ್ದು ಅದಾದ ಮೇಲಿಂದ ಏನಾದರೂ ಸ್ವಲ್ಪ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಆ ಥರದ್ದು ಏನಾದರೂ ಕಾಣಿಸ್ತಿತ್ತಾ ಡಾಕ್ಟ್ರೇ? ಇದು 2001ನೇ ಇಸ್ವಿನಲ್ಲಿ. ಆವಾಗ ಅದು ಸ್ವಲ್ಪ ಸುಮಾರು ಒಂದು 6 months 7 months ಆಯ್ತು ಅದು ರಿಕವರ್ ಆಗ್ಲಿಕ್ಕೆ. ಆಮೇಲೆ ವಾಪಸ್ ಬಂದ್ಬಿಟ್ರೆ ಅವರು. ಸೊ ಎಷ್ಟು ಅದು ವಿಲ್ ಪವರ್ ಎಷ್ಟಿತ್ತು ಅಂದ್ರೆ, ಆವಾಗ ಅಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಹೇಳಿದ್ದು ಏನೂ ಇಲ್ಲ, ಅವ್ರ ಮುಖ ಸ್ವಲ್ಪ ಡಿಸ್ಫಿಗರ್ಮೆಂಟ್ ಆಗಿದೆ, ಮುಖ ಸ್ವಲ್ಪ ಸ್ಕಾರ್ ಆಗಿದೆ, ಎಲ್ಲೂ ಮಿರರ್ ಇಡಬೇಡಿ ಅಂತ ಹೇಳಿದ್ರು. ಮಿರರ್ ಇದ್ರೂ ಆ ಮಿರರ್ನೆಲ್ಲ ಕಾಗದದಲ್ಲಿ ಮುಚ್ಚಿ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ್ರು, ಅಮ್ಮವರು, ಇಲ್ಲ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಮುಖ ಇದ್ದು ಮಿರರ್ ಅಲ್ಲೇ ಅವರು ತಲೆ ಎಲ್ಲ ಬಾಚ್ಕೊಳ್ಳೋರು. ನಂತರ ಎಲ್ಲಾ ಫಂಕ್ಷನ್ ಮದ್ವೆಗಳಿಗೆ ಹೋಗೋರು, ನಂತರ ಬೇರೆ ಬೇರೆ ಸಮಾರಂಭಗಳಿಗೆಲ್ಲ ಹೋಗೋರು. ವಿಲ್ ಪವರ್ ವಾಸ್ ಟ್ರೆಮೆಂಡಸ್. ಯಾಕೆಂದ್ರೆ ಅವ್ರಿಗೆ ಬರ್ನ್ಸ್ ಆಗಿತ್ತಲ್ಲ 2001 ಅವ್ರ ಚಾನ್ಸಸ್ ಆಫ್ ಸರ್ವೈವಲ್ ವಾಸ್ ಓನ್ಲಿ 2%. ಆದ್ರೂ ಕೂಡ ಸರ್ವೈವಲ್ ಆದ್ರು ಅವರು. ವಿಲ್ ಪವರ್ ತುಂಬಾ ಇತ್ತು. ಬಟ್ ಬಹಳ ಮುಖ್ಯವಾದದ್ದು ಅವರಿಗೆ ಕ್ಷಮಿಸುವ ಗುಣ ಇತ್ತು, ಸರಳತೆ, ಅದ್ಭುತವಾದಂತ ಸರಳತೆ, ಅದೆಲ್ಲ ಗೊತ್ತು. ಅವರು ಗೌಡ್ರು ಚೀಫ್ ಮಿನಿಸ್ಟರ್ ಆಗಿದ್ರು, ಗೌಡ್ರು ಪ್ರೈಮ್ ಮಿನಿಸ್ಟರ್ ಆದ್ರು. ಆದ್ರೂ ಕೂಡ ಅವರ ಸರಳತೆ ಬದಲಾವಣೆ ಆಗ್ಲಿಲ್ಲ, ಅವರ ತಾಳ್ಮೆ ಬದಲಾವಣೆ ಆಗ್ಲಿಲ್ಲ. ಎಲ್ಲೂ ಕೂಡ ಇನ್ನೊಂದು ಬಹಳ ದೊಡ್ಡ ಗುಣ ಅಂದ್ರೆ, ಅವ್ರು ಯಾರಿಗೂ ಕೂಡ ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಿರ್ಲಿಲ್ಲ. ಇವನ್ ಮಕ್ಕಳಿಗೂ ಕೂಡ ಈ ರಾಜಕೀಯಕ್ಕೆ ಬಂದ್ರು ಇವರೆಲ್ಲ. ಬಟ್ ಅಯ್ಯೋ ನೀವು ಓದಿ, ನೀವು ಒಳ್ಳೊಳ್ಳೆ ಡಿಗ್ರಿ ಮಾಡಿ, ನಂತರ ನಿಮ್ಮ ವೃತ್ತಿ ಜೀವನದಲ್ಲಿ ಚೆನ್ನಾಗಿ ಹೆಸರು ಮಾಡಿ, ಅದೇ ಹೇಳ್ತಾ ಇದ್ರು ಅವರು. ಅಂದ್ರೆ ದೇವೇಗೌಡರ ಸಾರ್ವಜನಿಕರ ಇದರಲ್ಲಿ ಮನೆಗೆ ಯಾರೇ ಬರ್ಲಿ ಅವ್ರಿಗೆ ಕಾಫಿ ಕೊಡೋಂಥದ್ದು, ಅಥವಾ ಅವ್ರಿಗೆ ತಿಂಡಿ ಸಮಯಕ್ಕೆ ಬಂದ್ರೆ ತಿಂಡಿ ಕೊಡೋಂಥದ್ದು. ಇವನ್ ಆಸ್ ಅ ಪ್ರೈಮ್ ಮಿನಿಸ್ಟರ್ ವೈಫ್, ಆಕ್ಚುಲ್ ಪ್ರೈಮ್ ಮಿನಿಸ್ಟರ್ ಅವರು ಪವರ್ ಅಲ್ಲಿ ಇದ್ದಾಗ್ಲೂ ಕೂಡ ಅಷ್ಟೇ. ಅಂದ್ರೆ ಇವತ್ತು ದೇವೇಗೌಡರು ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಶಿಖರಕ್ಕೇರಿದ್ದು ಇವರ ಕಾಂಟ್ರಿಬ್ಯೂಷನ್ ಬಹಳ ಇದೆ. ನಿಜ ಡಾಕ್ಟರ್, 100% ಟ್ರೂ. ಹೌದೌದು. ನಂತರ ಇದು ಅಂದ್ರೆ ಅವ್ರು ವೀಲ್ ಚೇರ್ ಮೇಲೆ ಇದ್ಕೊಂಡೇ ಪೂಜೆ ಮಾಡ್ತಾ ಇದ್ರು. ಅದು ಗಾಯತ್ರಿ ಸ್ತೋತ್ರ ಹೇಳೋಂಥದ್ದು, ನಂತರ ಇದು ಹನುಮಾನ್ ಚಾಲೀಸ್ ಎಲ್ಲ ಹೇಳೋರು. ಸೊ ಬಹಳ ಪ್ರತಿದಿನ 3-4 ಗಂಟೆ ಪೂಜೆನೆ ಅವ್ರದ್ದು. ಸೊ ಈ ರೀತಿ ಇವತ್ತು ನಿಜವಾಗ್ಲೂ ನಮ್ಗಂತೂ ಕೇವಲ ಅವರು ಅತ್ತೆ ಆಗಿರಲ್ಲ, ತಾಯಿ ಅಂತಾನೆ ಹೇಳ್ಬೇಕಾಗತ್ತೆ. ಆಮೇಲೆ ಗೌಡ್ರಿಗೆ ನೋಡಿ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಅಂದ್ರೆ, ಅವ್ರು ಕಾಂಟ್ರಾಕ್ಟ್ ಮಾಡುವಾಗ ಏನೋ ದುಡ್ಡಿಲ್ಲ ಅಂದಿದ್ಕೆ ಅವ್ರು ಒಡವೆ ಕೊಟ್ಬಿಟ್ಟಿದ್ದಾರೆ.
ಸೊ ನಂತರ ಇದು ಅವ್ರ ತಂಗಿದಿರ್ ಮದುವೆ ಮಾಡುವಾಗ ಎಲ್ಲ ಕಾಸಿನ ಸರ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಚೆನ್ನಾಗಿ ಮದುವೆ ಮಾಡಿ ನಮ್ಮ ಹೆಣ್ಮಕ್ಳು ಚೆನ್ನಾಗಿ ನಗ್ನಗ್ತಾ ಹೋಗ್ಬೇಕು ಬೇರೆ ಮನೆಗೆ ಅಂತ. ಆಮೇಲೆ ನಮ್ಮ ವೈಫ್ಗೂ ಅಷ್ಟೇ, ಇಬ್ರು ನಮ್ಮ ಅವ್ರಿಗೂ ಹೆಣ್ಮಕ್ಳಿಗೂ ಅಷ್ಟೇನೆ. ನೀವೇನು ತವ್ರ ಮನೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ, ನಿಮ್ ಜೀವನ ಇದ್ ಮಾಡ್ಕೊಳ್ಳಿ. ಅವರು ಒಂದು ಬಹಳ ಸಂಸ್ಕಾರ. ನಿಜ ನಿಜ ಡಾಕ್ಟ್ರೆ. ಆ ಸಂದರ್ಭದ ಯಾವ್ದಾದ್ರು ಒಂದು ನೆನ್ಪು ಮಾಡ್ಕೋಬೋದಾ ಡಾಕ್ಟ್ರೆ, ನಿಮ್ಮ ಮದುವೆ ಸಂದರ್ಭದಲ್ಲಿ? ಯಾಕಂದ್ರೆ ಮದುವೆ ಆದಾಗ ಕೈ ಹಿಡಿದ ಅವ್ರಿಗೆ ಮದುವೆ ಆದ ಏನಾಗಿತ್ತು ಅಂತ, ನಾವು ಮದುವೆ ಆಗಿದ್ದು ನನ್ನ ಮದುವೆನೇ ಮದುವೆದು 1982ನೇ ಇಸ್ವಿನಲ್ಲಿ ನಾನಿತ್ತು. ಅದೇ ಫಸ್ಟ್ ಮ್ಯಾರೇಜ್ ಆಫ್ ದಿ ಫ್ಯಾಮಿಲಿ. ಅವ್ರಿಗೆ ಏನಾಗಿತ್ತು ಅಂದ್ರೆ, ಅವರು ಯಾರಾದ್ರೂ ಗಂಡು ಮಕ್ಕಳು ಡಾಕ್ಟರ್ ಆಗ್ಬೇಕು ಅಂತ ಹೇಳಿದ್ರಂತೆ. ಕೊನೆಗೆ ಅವ್ರ 4ನೇ ಮಗ ಡಾಕ್ಟರ್ ಆದ್ರು. ಆದ್ರೆ ಅವ್ರಿಗೆ ಬಹಳ ಹುಚ್ಚಿತ್ತಂತೆ, ನಾನು ನನ್ನ ಮಗಳನ್ನ ಡಾಕ್ಟರ್ ಮಾಡ್ಬೇಕು ಅಂತ. ಕೊನೆಗೆ ಅಟ್ಲೀಸ್ಟ್ ಡಾಕ್ಟರ್ಗೆ ಮದುವೆ ಮಾಡ್ಬೇಕು ಅಂತ ಹಠ ಹಿಡ್ದಿದ್ರು. ಸೊ ಹಾಗಾಗಿ ಅವ್ರಿಗೆ ಹೇಳೋರು, ಇಲ್ಲ ಇಲ್ಲ ನಾವು ಡಾಕ್ಟರ್ಗೆ ಕೊಡ್ಬೇಕು ಅನ್ಕೊಂಡಿದ್ವಿ, ನನ್ನ ಇಚ್ಛೆ ತರ ಡಾಕ್ಟರ್ಗೆ ಮದುವೆ ಮಾಡಿದ್ವಿ ಆ ತರ. ಸೊ ಅವಾಗ್ಲೂ ಅಷ್ಟೇ ಬಹಳ ನಮ್ಮ ಮದುವೆ ಸರಳ ಆಯ್ತು, ಬಹಳ ಸರಳವಾಗಿ ಮದುವೆ ಆಯ್ತು. ಸೊ ಯಾವುದೇ ಆಡಂಬರ ಇಲ್ಲ. ಆಮೇಲೆ ಎಂದೂ ಕೂಡ ಅವರು ಈ ಆಸೆ ಪಡ್ಲಿಲ್ಲ, ಯಾವುದು ಇದು ತುಂಬಾ ಕಾಸ್ಟ್ಲಿ ಸೀರೆ ಉಡ್ಬೇಕು, ಒಡವೆ ಹಾಕ್ಬೇಕು, ನೋ. ತುಂಬಾ ಸರಳವಾಗೇ ಬದುಕಿದಂತವ್ರು. ಹೌದೌದು. ಅಂದ್ರೆ ಬಹಳ ಅವರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಪ್ರತಿಯೊಬ್ರು ಆಗ್ಲಿ, ಯಾರು ಎಲ್ಲಾ ಮಕ್ಕಳು ಆಗ್ಬೋದು, ಯಾವುದೇ ಭೇದ ಭಾವ ಇರ್ಲಿಲ್ಲ ಆ ರೀತಿ. ಹಾಗೆ ಬಹಳ ತುಂಬಾ ಎಲ್ರಿಗೂ ಅಟ್ರಾಕ್ಟ್ ಆಗೋ ಗುಣ ಅಂತ ಹೇಳಿದ್ರೆ ಯಾವುದೇ ಹಮ್ಮು ಬಿಮ್ಮು ಇರಲಿಲ್ಲ ಡಾಕ್ಟರ್. ನೀವಾಗಲೇ ಹೇಳ್ತಾ ಇದ್ರಿ ನೋಡಿ, ಮಾಜಿ ಪ್ರಧಾನಿಯ ಪತ್ನಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವ್ರ ಮಗ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಹಾಗೆ ಅಳಿಯ ಈಗ ನೀವು ಸಂಸದರು, ಅವ್ರ ಮೊಮ್ಮಗನೂ ಕೂಡ ಸಂಸದರಾಗಿದ್ದಂಥವ್ರು, ಇನ್ನೊಬ್ಬ ಮಗ ಸಚಿವರಾಗಿದ್ದಂಥವ್ರು, ಇನ್ನೊಬ್ರು ಡಾಕ್ಟ್ರು, ಇನ್ನೊಬ್ರು KS ಆಫೀಸರು ಮಗ, ಆ ಮಗಳು ಒಳ್ಳೊಳ್ಳೆ ಪೊಸಿಷನ್ನಲ್ಲಿದ್ದಾರೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ಎಲ್ಲೂ ಹಮ್ಮು ಬಿಮ್ಮು ಅನ್ನುವಂಥದ್ದು ಇರಲಿಲ್ಲ ಚೆನ್ನಮ್ಮ ಅವರಿಗೆ. ಅಷ್ಟೇ ಸರಳವಾಗಿ ಯಾರೇ ಬಂದರೂ ಅವರಿಗೆ ಸತ್ಕಾರ ಮಾಡುವಂಥದ್ದು, ಈಗಲೂ ಅಷ್ಟೇ ನಯವಿನಯವಾಗಿ ಇರುವಂಥದ್ದು, ಇದು ಬಹಳ ರೇರ್ ಗುಣ ಕೆಲವೊಬ್ಬರಲ್ಲಿ ನಾವು ನೋಡುವಂಥದ್ದು ಡಾಕ್ಟ್ರೆ. ಹೌದು, ರೇರೆಸ್ಟ್ ಆಫ್ ದಿ ರೇರ್. ಶಿ ಇಸ್ ವರ್ಚುವಲಿ ಎ ನೋಬಲ್ ಪರ್ಸನ್ ಅಂತಲೇ ಹೇಳ್ಬೇಕಾಗತ್ತೆ. ಶಿ ಇಸ್ ವರ್ಚುವಲಿ ಎ ರೋಲ್ ಮಾಡೆಲ್ ಫಾರ್ ಜನರೇಷನ್ಸ್. ಕರೆಕ್ಟ್, ರೋಲ್ ಮಾಡೆಲ್ ಫಾರ್ ಜನರೇಷನ್ಸ್ನೇ. ಸೊ ಅಂದ್ರೆ ಅವರು ಯಾವಾಗ್ಲೂ ಅಷ್ಟೇ, ತುಂಬಾ ಏನಾದ್ರು ಕಷ್ಟ ಬಂದ್ರೆ ಹತ್ತು ಬಿಡೋರು ದೇವ್ರ ಮುಂದೆ, ದೇವ್ರ ಮನೆಗೆ ಹೋಗಿ ಅಳೋದು, ನಂತರ ಅಲ್ಲಿ ಪೂಜೆ ಮಾಡ್ಬಿಟ್ಟು ಬಂದು ತಿಂಡಿ ತಿನ್ನೋಂಥದ್ದು, ಊಟ ಮಾಡೋವಂಥದ್ದು ಮಾಡೋರು. ಸೊ ಅವ್ರಿಗೆ ಪ್ರತಿದಿನ ನಾವು ಎಷ್ಟೋ ಸರಿ ನಾನು ಹೇಳ್ತಾ ಇದ್ದೆ, ಇಷ್ಟೊಂದು ದೇವ್ರ ಪೂಜೆ ಮಾಡಬೇಡಿ, ಏನು ಊಟ ಮಾಡಿ ಅಂತಾನು ಹೇಳ್ತಾ ಇದ್ವಿ ನಾವು. ಅಂದ್ರೆ ಅವ್ರದ್ದು ವಿಲ್ ಪವರ್, ಕ್ಷಮಿಸುವ ಗುಣ ಬಹಳ ಇತ್ತು ಅವ್ರಿಗೆ. ಆಮೇಲೆ ಯಾರ ಬಗ್ಗೆನೂ ಒಂದು ದ್ವೇಷ ಅಥವಾ ಸೇಡಿನ ಮನೋಭಾವ, ಯಾರೇ ಏನ್ ಮಾಡಿದ್ರು ಕೂಡ ಆ ರೀತಿ ಬಹಳ ಒಂದು ಸದ್ಗುಣ, ಸಾತ್ವಿಕ ಗುಣ. ಅಂದ್ರೆ ಅವ್ರಿಗೆ ಮಕ್ಳುಗಳು ಓದ್ಬೇಕು, ಮೊಮ್ಮಕ್ಳುಗಳು ಓದ್ಬೇಕು, ಹೆಚ್ಚು ವಿಷಯ ತಿಳ್ಕೋಬೇಕು, ಇದೇ ಅವರು ಯಾವಾಗ್ಲೂ ಹೇಳ್ತಾ ಇದ್ದು. ಕರೆಕ್ಟ್ ನಿಜ. ಡಾಕ್ಟರ್, ಇತ್ತೀಚೆಗೆ ಏನಾದರೂ ಸ್ವಲ್ಪ ವೀಕ್ ಆದಂತ ಕಾಣಿಸ್ತಾ ಇದೆ, ಯಾಕಂದ್ರೆ ದೇವೇಗೌಡರಿಗೂ ಡಯಾಲಿಸಿಸ್ ಆಗ್ತಾ ಇತ್ತು, ಹಾಗೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಸ್ವಲ್ಪ ಇತ್ತೀಚೆಗೆ ರೀಸೆಂಟ್ ಆಗಿ ಅವ್ರಿಗೂ ಆರೋಗ್ಯ ಹದಗೆಟ್ಟಿತ್ತು, ಹಾಗೆ ಕೆಲವೊಂದಷ್ಟು ಕುಟುಂಬದಲ್ಲಾದಂತಹ ಒಂದಷ್ಟು ಘಟನೆಗಳು, ಈಗ ಅವ್ರ ಮೊಮ್ಮಕ್ಕಳದು ಇದೆಲ್ಲವೂ ಕೂಡ, ವಾಟ್ ಎವರ್ ಇಟ್ ಮೇ ಬಿ, ಸ್ವಲ್ಪ ಅದರಿಂದ ಏನಾದರೂ ಒಂದು ಸ್ವಲ್ಪ ವೀಕ್ ಆದಂತ ಏನಾದರೂ ಕಾಣಿಸ್ತಾ ಇದೆ ಡಾಕ್ಟ್ರೆ ನೀವು ನೋಡಿದ ಹಾಗೆ? ಅಂದ್ರೆ ಕಳೆದ 1 ವರ್ಷದಿಂದಲೇ ಅವ್ರಿಗೆ ಉಸಿರಾಟದ ಸಮಸ್ಯೆ ಆಯ್ತು, ಕಳೆದ 1 ವರ್ಷದಿಂದನೇ. ಸೊ ಆದ್ರೂ ಅಲ್ಲಿ ಎಲ್ಲ ಆರೈಕೆ ತುಂಬಾ ಚೆನ್ನಾಗಿ ನಮ್ಮ ಸಿಸ್ಟರ್ ಇಲ್ಲ ಇದು ಶೈಲಜಾ ಅವರು, ಆಮೇಲೆ ನಮ್ ಬ್ರದರ್ ಚಂದ್ರಶೇಖರ್ ಅವರು ತುಂಬಾ ಆರೈಕೆ ಮಾಡಿದ್ರು. ಆಲ್ಮೋಸ್ಟ್ 24/7 ಅಲ್ಲೇ ಸ್ಟಾಫ್ ನರ್ಸ್ ಇದ್ರು, ಮನೆನೇ ICU ಮಾಡ್ಕೊಂಡಿದ್ರು ಅಲ್ಲಿ.
ಅಂದ್ರೆ ಈಗ ಕೆಲವು ಘಟನೆಗಳಾಯ್ತಲ್ಲ ಆವಾಗ ಕುಗ್ಬಿಟ್ರು ಸ್ವಲ್ಪ. ನಿಜ ನಿಜ ಡಾಕ್ಟ್ರೆ, ಎಂಥವ್ರಿಗಾದ್ರು. ಆ ಘಟನೆ ಆಯ್ತಲ್ಲ ಆವಾಗ ಅವ್ರಿಗೆ ಮನಸ್ಸಿಗೆ ಬಹಳ ನೋವಾಯ್ತು. ಅವರ ಆತ್ಮಸ್ಥೈರ್ಯ ಕುಗ್ಗಿತು ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ನೆನ್ಕೊಂಡು ಅಳೋರು, ಹಿಂಗಾಯ್ತಲ್ಲ ಯಾಕೆ ದೇವ್ರು ನಮ್ಗೆ ಹಿಂಗೆ ಮಾಡ್ದ, ಯಾಕೆ ಈ ತರ ಈಗ ಆಯ್ತು, ನಾವೇನ್ ತಪ್ಪು ಮಾಡಿದ್ದೀವಿ, ಏನೋ ಆ ರೀತಿ ಆಯ್ತು ಪಾಪ. ನಿಜ ಡಾಕ್ಟ್ರೆ. ಅಂಡ್ ಹಾಗೆ ಬಹುಶಃ ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಒಂದು ನಷ್ಟ ಅಂತ ಹೇಳಿದ್ರೆ ದೇವೇಗೌಡರಿಗೆ. ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಸಾಥಿದ್ದವ್ರಂಥವ್ರು, ಅಕ್ಷರಶಃ ಲೈಫ್ ಪಾರ್ಟ್ನರ್ ಅಂದ್ರೆ ಲೈಫ್ ಪಾರ್ಟ್ನರ್ ಆಗಿದ್ದಂಥವ್ರು. ಭಾರಿ ಅಟ್ಯಾಚ್ಮೆಂಟ್. ಅಂದ್ರೆ ಅವರು ಈಗ್ಲೂ ಕೂಡ ಅವ್ರಿಗೋಸ್ಕರ ಇವ್ರು ಊಟಕ್ಕೆ ಕಾಯರು, ಇವ್ರಿಗೋಸ್ಕರ ಅವ್ರ ಕಾಯರು. ಆಮೇಲೆ ಬಹಳ ಅಷ್ಟೊಂದು ಅನ್ಯೋನ್ಯ ನಾನು ನೋಡೇ ಇಲ್ಲ. ನಾನು ಆಕ್ಚುಲಿ ಸಾಮಾನ್ಯವಾಗಿ ಅಟ್ ದಿ ಏಜ್ ಆಫ್ 90 years ಅಷ್ಟೊಂದು ಅಟ್ಯಾಚ್ಮೆಂಟ್ ನಾನು ನೋಡೇ ಇಲ್ಲ. ಈಗ ಒಂದು ವಾರದಿಂದ ಇವ್ರು ವೀಲ್ ಚೇರ್ ಮೇಲೆ ಗೌಡ್ರ ರೂಮ್ಗೆ ಹೋಗಿದ್ರು ಇವರು. ಅವರು ಇವರು ಏನೋ ಬಜ್ಜಿ ತಂದಿಟ್ರು, ಬಜ್ಜಿ ತಿನ್ನಲ್ಲ ಅಂತ ಇವರೇ ಇದ್ರು ಗೌಡ್ರು. ಇವನ್ನು ಅವ್ರು ರಾಜಕೀಯವಾಗಿ ಎಷ್ಟೇ ಅವರು ತುಂಬಾ ಬ್ಯುಸಿ ಆಗಿದ್ರು ಅವ್ರು ಬರೋ ತನಕನು ಊಟಕ್ಕೆ ಕಾಯರು, ರಾತ್ರಿ 10:30 11 ಗಂಟೆ ತನಕನು. ಆ ರೀತಿ ಸಂಬಂಧಗಳು ಬಹಳ ಅಪರೂಪ. ನಿಜ ಡಾಕ್ಟ್ರೆ, ಹೌದು. ಯಾಕಂದ್ರೆ 72 ವರ್ಷದ ಟುಗೆದರ್ನೆಸ್ ಅಂತ ಹೇಳಿದ್ರೆ 72 years ಇಸ್ ನಾಟ್ ಅ ಜೋಕ್. 72 ವರ್ಷ ಜೊತೆಯಾಗಿ ಹೋಗುವಂಥದ್ದು ಅಂತ ಹೇಳಿದ್ರೆ ಕಾಲದಲ್ಲಿ ಬಹಳ ಸಪೋರ್ಟ್ ಮಾಡಿದ್ದಾರೆ. ಬಟ್ ಸುಖ ಅನುಭವಿಸ್ಲಿಲ್ಲ. ಕರೆಕ್ಟ್. ಪ್ರೈಮ್ ಮಿನಿಸ್ಟರ್ ಆಗೂ ಸುಖ ಅನುಭವಿಸ್ಲಿಲ್ಲ, ಇದು ಮುಖ್ಯಮಂತ್ರಿ ಆದಾಗ್ಲೂ ಸುಖ ಅನುಭವಿಸ್ಲಿಲ್ಲ. ಸುಖ ಅನ್ನೋದೇ ಇಲ್ಲ ಅವ್ರ ಜೀವನದಲ್ಲಿ. ಹೋರಾಟದ ಬದುಕು. ನಿಜ ಡಾಕ್ಟರ್. ಈಗ ಅಂತ್ಯಕ್ರಿಯೆ ಇದೆಲ್ಲ ಏನಾದ್ರು ಚರ್ಚೆಗಳಾಗಿದೆಯಾ? ಇವಾಗ ಸುಮಾರು 9:30ಗೆ ಪದ್ಮನಾಭ ನಗರ ಮನೆಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಓಕೆ ಡಾಕ್ಟರ್. ಸೊ ಅಲ್ಲಿ ಸುಮಾರು ನಾಳೆ 12 ಗಂಟೆ ತನಕ ಇರ್ತಾರೆ. ಆಮೇಲೆ ಹೊಳೆ ನರಸೀಪುರದಲ್ಲಿ ಸೋಮವಾರ ಅಂತ್ಯಕ್ರಿಯೆ. ಸೋಮವಾರ. ಓಕೆ. ಇಲ್ಲಿ ಹರದನಹಳ್ಳಿ ಮಾವಿನಕೆರೆಯಲ್ಲಿ ಡಾಕ್ಟ್ರೆ? ಅದಿನ್ನೂ ಲೊಕೇಶನ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಮೋಸ್ಟ್ಲಿ. ಬಟ್ ಸೋಮವಾರ ಅಂತ್ಯಕ್ರಿಯೆ. ಓಕೆ ಡಾಕ್ಟ್ರೆ. ಹಾಗೆ ಅವ್ರ ಮಗಳು ಒಬ್ರು ಬರಬೇಕು ಅಂತ ಇನ್ನೊಂದು ಇತ್ತು, ಬಹುಶಃ ಇವತ್ತು ಬೆಳಿಗ್ಗೆ ಬರ್ತಾರೆ ಅಂತ ಇತ್ತು. ಎಲ್ಲರೂ ಬಂದಿದ್ದಾರೆ ಡಾಕ್ಟ್ರೆ ಈಗ? ಇಲ್ಲ, ಎಲ್ಲ ಇದ್ದಾರೆ, ಅವರು ಎಲ್ಲ. ಸರಿ. ಎಸ್ ಡಾಕ್ಟ್ರೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೊಮ್ಮೆ ನಿಮಗೆ ಈ ದುಃಖ ಭರಿಸುವಂಥ ಒಂದು ಶಕ್ತಿ ನಿಮ್ಮ ಕುಟುಂಬದವರಿಗೆ ಕೊಡಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತೀವಿ. ನಿಮ್ಮ ದುಃಖದಲ್ಲಿ ನಾವು ಕೂಡ ಭಾಗಿದಾರರು. ಥ್ಯಾಂಕ್ ಯು ಸೋ ಮಚ್. ಇದು ಡಾಕ್ಟರ್ CN ಮಂಜುನಾಥ್ ಅವರ ಮಾತುಗಳು. ಈಗ 9:30 ಸುಮಾರಿಗೆ ಪದ್ಮನಾಭನಗರದ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತಗೊಂಡು ಹೋಗ್ತೀವಿ ಅನ್ನುವಂಥದ್ದನ್ನು ಹೇಳಿದರೆ, ನಾಳೆ 12 ಗಂಟೆವರೆಗೂ ಕೂಡ ಇಲ್ಲೇ ಬೆಂಗಳೂರಿನಲ್ಲಿ ಪಾರ್ಥಿವವನ್ನು ಇಡಲಾಗುತ್ತೆ. ಅದಾದ ನಂತರ ಹೊಳೆ ನರಸೀಪುರಕ್ಕೆ ಮಧ್ಯಾಹ್ನ 12 ಗಂಟೆ ನಂತರ ತೆಗೆದುಕೊಂಡು ಹೋಗ್ತೀವಿ. ಸೋಮವಾರ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂಥದ್ದನ್ನು ಮಂಜುನಾಥ್ ಡಾಕ್ಟರ್ ನಮ್ಮ ಜೊತೆಗೆ ಮಾತಾಡ್ತಾ ಹೇಳಿದರು.